ಲೈನ್ ಮೈನ್ ಲೈನ್ ಅಂತೀವಿ. ಮೈನ್ ಲೈನು 2 ಇಂಚಿನ PVC ಪೈಪು ಇಲ್ಲಿ ಬಂದು ಟರ್ಮಿನೇಟ್ ಆಗಿದೆ. ಇಲ್ಲಿಂದ ಈ ರೆಡ್ ಕಲರ್ ವಾಲ್ ಕಾಣ್ತಿದೆಯಲ್ಲ, ಇಲ್ಲಿಂದ ಹೀಗೆ ಫೋರ್ಕ್ ಆಗಿದೆ 90 ಡಿಗ್ರೀಸಲ್ಲಿ. ಒಂದು ಟೀ ಹಾಕಿದ್ದೀವಿ. ಇದು 50 mm 1.5 ಇಂಚಿಂದು ಸಬ್ ಲೈನ್ ಅಂತೀವಿ. ಸಬ್ ಲೈನ್ ಇಲ್ಲಿ ಬಂತು ಹೀಗೆ ಆಲ್ ಅಲಾಂಗ್ ಆ ಎಂಡ್ ತನಕ ಹೋಗಿದೆ. ಈ ಸಬ್ ಲೈನ್ಗೆ ಮತ್ತು ಇಲ್ಲಿ ಪ್ರತಿ 24 ಅಡಿ ಅಂತರದಲ್ಲಿ ಹೀಗೆ ಇಲ್ಲಿ ಒಂದು ರೆಡ್ಯೂಸರ್ ಟೀ ಹಾಕಿ 1.25 ಇಂಚಿಂದು ಫೀಡರ್ ಲೈನು, 2 ಇಂಚಿನ ಮೈನ್ ಲೈನು, 1.5 ಇಂಚಿಂದು ಸಬ್ ಲೈನು, 1.25 ಇಂಚಿನ ಫೀಡರ್ ಲೈನ್ ಹಾಕ್ಕೊಂಡೋಗಿದ್ದೀವಿ ಅಲ್ಲಿ ತನಕ. ಈಚ್ ಫೀಡರ್ ಲೈನಲ್ಲಿ 24 ಅಡಿ ಅಂತರದಲ್ಲಿ ವಿಂಕ್ಲರ್ಗಳು ಕೂತಿದೆ. ಅಲ್ಲಿ ರೆಡ್ಯೂಸರ್ ಟೀ ಹಾಕ್ಬಿಟ್ಟು 1 ಇಂಚಿದೆ, 1.25ರಿಂದ 1 ಇಂಚು ರೆಡ್ಯೂಸರ್ ಹಾಕಿ ಸ್ಟ್ಯಾಂಡ್ ಮಾಡಿದ್ದೀವಿ. 1 ಮೀಟ್ರ್ 3 ಅಡಿ ಹೈಟ್ ಸ್ಟ್ಯಾಂಡ್ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ವಿಂಕ್ಲರನ್ನು ಫಿಕ್ಸ್ ಮಾಡಿದ್ದೀವಿ. ಇಲ್ಲಿ ನಾವು ಎಲ್ಲ ರೀತಿಯ PVC ಡಯಾಮೀಟರ್ನ ಯೂಸ್ ಮಾಡಿದ್ದೀವಿ. 2 ಇಂಚಿನ ಮೈನ್ ಲೈನು, 1.5 ಇಂಚಿನ ಸಬ್ ಲೈನು, 1.25 ಇಂಚಿನ ಫೀಡರ್ ಲೈನು, 1 ಇಂಚಿನ ಸ್ಟ್ಯಾಂಡು, 3/4 ಇಂಚಿಂದು ವಿಂಕ್ಲರು. ಸೊ ಹಂತವಾಗಿ ಅದು ಡಯಾಮೀಟರ್ ವ್ಯಾಸವನ್ನು ಕಮ್ಮಿ ಮಾಡ್ತಾ ಬಂದಷ್ಟು ಒತ್ತಡ ಜಾಸ್ತಿ ಸಿಗುತ್ತೆ. ಇದು ನಮಗೆ 24 ಅಡಿಗೆ 12 ರೇಡಿಯಸ್ಸಲ್ಲಿ ಇದು ನೀರನ್ನು ಚಿಮುಕಿಸುತ್ತೆ. ಇದು ನಾವು ಮಾಡ್ಕೊಂಡಿರ್ತಕ್ಕಂಥ ವಿಂಕ್ಲರ್ ಇರಿಗೇಷನ್ ಡಿಸೈನಿನ ಡೀಟೇಲ್ಸ್.